ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಹುಲಿ ಜೊತೆ ನಾನು ಮೈಸೂರಿಗೆ ಬಂದಿದ್ದೆ. ಒಂದು ನಿಮಿಷ, ನಮ್ಮ ಹುಲಿ ಕಾಣಿಸ್ತಿಲ್ವಲ್ಲ? ನಮ್ಮ ಹುಲಿ ಎಲ್ಲಿದ್ಯೋ ಹುಲಿ? ಅಂತೂ ಬಂತ್ರಿ ನಮ್ಮ ಹುಲಿ ಜೊತೆ ಮಾತಾಡಿಕೊಂಡು ಹೊರಗಡೆ ಹೋಗೋಣ ಅಂತ ಹೊರಟು. ಇಲ್ಲಿ ಬಂದಿದ್ದ ರೀಸನ್ ಏನಪ್ಪ ಅಂದರೆ ನಮ್ಮ ಹುಲಿದು RPF ಎಕ್ಸಾಮ್ ಇತ್ತು, ಸೊ ಅದಕ್ಕೆ ಬಂದಿದ್ವಿ. ಹಾಗೆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದುಬಿಟ್ಟು ಎಕ್ಸಾಮ್ ಸೆಂಟ್ರಿಗೆ ಹೋದರೆ ಆಯಿತು ಅಂತ ಹೋಗ್ತಾ ಇದ್ವಿ. ಆದರೆ ಎದುರುಗಡೆ ಒಂದು ವ್ಯೂ ನೋಡಿದೆ ಗುರು, ಏನು ಸಖತ್ತಾಗಿತ್ತು ಅಂದರೆ ಸೂಪರ್. ಹಸಿತಿತ್ತು ಗುರು, ಅದಕ್ಕೆ ತಿಂದರೆ ಆಯಿತು ಅಂತ ಒಂದು ಒಳ್ಳೆ ಹೋಟೆಲಿಗೆ ಬಂದ್ವಿ. ಯಾಕಪ್ಪ ಅಂದರೆ ಇನ್ನೂ ಎಕ್ಸಾಮ್ಸ್ಗೆ 3 ಅವರ್ಸು ಟೈಮ್ ಕೂಡ ಇತ್ತು, ಸೊ ತಿಂದು ಹೋದರೆ ಆಯಿತು ಅಂತ. ಅಷ್ಟರಲ್ಲಿ ಎಕ್ಸಾಮ್ ಒಳಗಡೆ ಎಲ್ಲರೂ ಬಿಡ್ತಿದ್ರು. ಹಂಗೆ ನಮ್ಮ ಹುಲಿನೂ ಎಕ್ಸಾಮ್ ಬರಲಿಕ್ಕೆ ಹೋಗ್ಬಿಡ್ತು. ನಮ್ಮ ಹುಲಿ ಎಕ್ಸಾಮ್ ಬಂದ ತಕ್ಷಣ ಹಂಗೆ ಆಟೋ ಹತ್ಕೊಂಡು ಹಂಗೆ ರೈಲ್ವೆ ಸ್ಟೇಷನ್ ಹತ್ರ ಹೋಯ್ತಾ ಇದ್ವಿ. ಯಾಕಪ್ಪ ಅಂದರೆ ಟೈಮ್ ಬೇರೆ ಆಗಿತ್ತು. ಯಾಕಂದರೆ ಅಲ್ಲಿ ನಾವು ನಿಂತಿರೋ ಟ್ರೈನೇ ಬೆಂಗಳೂರಿಗೆ ಹೋಗೋ ಟ್ರೈನು. ಹೊಟ್ಟೆ ಬೇರೆ ಹಸೋದ್ರಿಂದ ನಾವು ಕ್ರೀಮ್ ಬಣ್ಣು ಒಂದು ಖಾರ ಬಣ್ಣು ತೊಗೊಂಡ್ಬಿಟ್ಟು ನಮ್ಮ ಟ್ರೈನ್ ಒಳಗೆ ಹೋಗಿ ಕೂತ್ಕೊಂಡ್ವಿ. ಆಮೇಲೆ ತಿಂದ ಮೇಲೆ ಗೊತ್ತಾಗಿದ್ದು ನಾನು ತೊಗೊಂಡಿದ್ದು ಕ್ರೀಮ್ ಬಣ್ಣಲ್ಲ, ಅದು ದಿಲ್ಕುಶ್ ಅಂತ. ಕ್ರೀಮನ್ನು ಖಾರ ಬಣ್ಣು ತಿಂದಾಯಿತು. ಹಂಗೆ ಡೋರ್ ಹತ್ರ ಬಂದು ನಿಂತ್ಕೊಂಡ್ರೆ ಮೈಸೂರಿಂದ ಟ್ರೈನ್ ಹೊರಟೇ ಬಿಡ್ತು. ಟ್ರೈನ್ ಒಳಗಡೆ ಸಿಕ್ಕಾಪಡೆ ಶೆಕೆ ಇತ್ತು. ಹಂಗೆ ಡೋರ್ ಹತ್ರ ನಿಂತ್ಕೊಂಡ್ರೆ ಅಂತ ಒಳ್ಳೆ ರೂಮ್ ಮಾಡಿಕೊಂಡು ಸ್ಟೇ ಆದ್ವಿ. ಮಾರ್ನಿಂಗ್ ಮತ್ತೆ ಸಿಗ್ತೀನಿ. ಎಲ್ಲ ಊಟ ಮಾಡಿಕೊಂಡು ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.